ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ವನಿತಾ ಜೈನ್. ಲಕ್ಸಂದ್ರ ವಾರ್ಡು, ಲಾಲ್ಜಿ ನಗರು, ಸತ್ತಾರ್ ಲೇಔಟಲ್ಲಿ ಬೆಳಗ್ಗೆಯಿಂದ ನಮ್ಮ ಮಾಜಿ ಕಾರ್ಪೊರೇಟರ್ ಅಂತ ಸರಳ ಮಹೇಶ್ ಬಾಬು ಅವರು ಮತ್ತು ನಮ್ಮ ಅಧ್ಯಕ್ಷರು, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರ ಜೊತೆಗೆ ಮನೆ ಮನೆ ತೆರಳಿ ನಾವು ನಮಗೆ ಮತ ಕೊಡಿ ಅಂತ ಪ್ರಚಾರ ಮಾಡ್ಕೊಂಡು ಬರ್ತಾಯಿದ್ವಿ. ಮಹೇಶ್ ಬಾಬು ಅವರು 2 ಸರಿ ಗೆದ್ದಿದ್ರು, ನಮ್ಮ ಸರಳಮ್ಮ ಅವರು 1 ಸರಿ ಗೆದ್ದಿದ್ದಾರೆ. ಈಗ ಆಲ್ರೆಡಿ ಅದು ಲಾಸ್ಟ್ ಎಲೆಕ್ಷನಲ್ಲಿ ಸ್ವಲ್ಪ ಇದಾಗಿದೆ, ಈಗ ಪಿಕಪ್ ಆಗಿದೆ. ಅವ್ರಿಗಿಂತ 10% ಮೇಲೆ ಇದೆ. ನಮ್ದು 60%, ಅವ್ರದ್ದು 40% ಇದೆ ಈ ಭಾಗದಲ್ಲಿ, ಈ ಲಕ್ಸಂದ್ರ ಭಾಗದಲ್ಲಿ. ಜನರಲ್ಲಿ ಏನು ಅದು ಕುಂದುಕೊರತೆಗಳೇನಿದೆ ಅದನ್ನು ನಾವು ನಮಗೆ ಈ ಬಾರಿ ಒಂದು ಕೊಡಿ ಅಂತ ಹೇಳ್ತಾ ಅವರೇ ಜನಗಳೇನು ಹೇಳ್ತಾ ಇದ್ದಾರೆ, ಈ ಬಾರಿ 35 ವರ್ಷ ಅವ್ರ ಆಡಳಿತ ಸಾಕು, ನಿಮ್ಗೊಂದ್ಸರಿ ಆಶೀರ್ವಾದ ಮಾಡ್ತೀವಿ, ನಿಮ್ಮನ್ನು ಒಂದು ಆಶೀರ್ವಾದ ಕೊಡ್ತೀವಿ ಅಂತ ಜನನೇ ಹೇಳ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಆಗದಿರ ಇರೋದಕ್ಕೆ ನಾವು ಹೇಳ್ತಾ ಇರೋದು. ಇದು ಸುಮ್ಮನೆ ಹೇಳೋಕ್ಕಾಗುತ್ತಾ? ಒಂದು ಫ್ಲೈಓವರ್ ಇರ್ಬೋದು, ಕೋರಮಂಗಲದಲ್ಲಿ ಎಲ್ಲಾಗಿದೆ, ಅದು ಲಿಂಕ್ ರೋಡ್ ಆಗಿದೆಯಾ? ಅಲ್ಲಿ ಮಳೆ ನೀರು ಬಂದು ಸುಮಾರು 20 ವರ್ಷದಿಂದ ಕೋರಮಂಗಲ 6th ತಾಕಲ್ಲಿ ನೀರು ತುಂಬಿಕೊಡ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ? ಅದನ್ನು ಯಾರು ಮಾಡಲಿಲ್ಲ, ನಾವು ಮಾಡಬೇಕಾಗಿದೆ. ಇರ್ತಕ್ಕಂಥ ಶಾಸಕರು ಗೆಲ್ಸಿರ್ತಕ್ಕಂಥ ಶಾಸಕರು ಮಾಡಬೇಕಾಗಿತ್ತು. ಎಲ್ಲ ಸಮಸ್ಯೆಗಳು ಇದೆ, ಎಲ್ಲನೂ ಬಗೆಹರಿಸ್ಬೇಕು. ಈಗ ಕುಡಿಯೋ ನೀರಿನಿಂದ ಆಗಲಿ, ಒಂದು 100 ಬೆಡ್ ಹಾಸ್ಪಿಟ್ಲಿಂದ ಆಗಲಿ, ಒಂದು ಫ್ಲೈಓವರಿಂದ ಆಗಲಿ, ಒಂದು ಲಿಂಕ್ ರೋಡಿಂದ ಆಗಲಿ, ಮತ್ತು ಸ್ಯಾನಿಟ್ರಿ ಹೊರಚರಂಡಿಗಳು, ಎಲ್ಲ ಸಮಸ್ಯೆಗಳು ಇದೆ. ಅವು ಕಾನ್ಫಿಡೆಂಟ್ ಅಂದರೆ ಜನನೇ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಇದ್ದಾರೆ. ನಾವು ಜನಕ್ಕೆ ಕಾನ್ಫಿಡೆಂಟ್ ಕೊಡೋಂಗಿಲ್ಲ. ಅವರು ನೋಡಿದಾರಲ್ಲ, ಅವ್ರಿಗೆ BJP ಪಕ್ಷ ಏನು, ಕಾಂಗ್ರೆಸ್ ಪಕ್ಷ ಅನ್ನೋದೇನೋ ಗೊತ್ತಿತ್ತು. ನಮಗೆ ಜನರ ಸಮಸ್ಯೆ ಒಂದೇ ಮನೆ ಬಾಗಿಲು ಹೋದಾಗ ಕೇಳ್ತಾ ಇದ್ದು, ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ. ಈಗ ನಮ್ಮ ಪ್ರಣಾಳಿಕೆಯಲ್ಲಿ ಅದು 3 ಸಿಲಿಂಡ್ರು ಗಣಪತಿ ಹಬ್ಬಕ್ಕೆ, ಯುಗಾದಿ ಹಬ್ಬದಕ್ಕೆ, ದೀಪಾವಳಿ ಹಬ್ಬಕ್ಕೆ 3 ಸಿಲಿಂಡ್ರು ಅದನ್ನು ಮಾಡಿದ್ದಾರೆ. ಆಗ ಇಳಿಕೆ ಆಗಿದೆ. ಈಗ ಅದಕ್ಕೆ ಜನ ತುಂಬ ಏನೋ ಮಾಡ್ತಾರೆ ಅಂತೇಳಿ ತುಂಬ ಖುಷಿಯಿಂದ ನಿಮಗೆ ಈ ಸರಿ ಆಶೀರ್ವಾದ ಮಾಡ್ತೀವಿ ಅಂತ ಜನನೇ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಮುಖ್ಯಮಂತ್ರಿಗಳು, ಅವರು ಬಂದಿದ್ದಾರೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ. ಈಗ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾಜಿ ಅವರು ಬಂದಿದ್ದಾರೆ. ನಿನ್ನೆ ಒಂದು 25,000 ಜನ ಮೇಲೆ ನಾವೆಲ್ಲ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ನಡೀತು ಪಾದಯಾತ್ರೆ. ಈಗ ಅಣ್ಣಾಮಲೈಯವರು ಒಬ್ಬರು ಬರ್ತಾ ಇದ್ದಾರೆ, ಇನ್ನು ಕಿಶನ್ ರೆಡ್ಡಿ ಅವರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಈಗ ಅದು ಅವರು ಮಾಡ್ತಾ ಇರೋದು ನಿಮಗೂ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಜನಕ್ಕೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ಈ ಬಾರಿ ನಡೆಯೋದಿಲ್ಲ. ಸುಮಾರು ಲಾಸ್ಟ್ 2018ರಲ್ಲೇ ನನ್ನ ಮೇಲೆ ಕೇಸುಗಳಾಕಿ ಅದನ್ನೆಲ್ಲ ಮಾಡಿ ತಡೆದು ಈ ಸಾರಿ ಪ್ರಯತ್ನಗಳ ಮೇಲೆ ಕೊಟ್ಟರು. ಈಗಿರ್ತಕ್ಕಂಥ ರಾಜ್ಯದ ನಾಯಕರು ಮತ್ತು ಕೇಂದ್ರದ ನಾಯಕರು ಮತ್ತು ನಮ್ಮ ಸಂತೋಷ್ ಜಿ ಅವರು, ಸಂಘ ಪರಿವಾರದವರು, ಇದರಲ್ಲಿ ಯಾರು ಕ್ಯಾಂಡಿಡೇಟ್ ಆದರೆ ಅದು ಇಲ್ಲಿರ್ತಕ್ಕಂಥ ಶಾಸಕರ ಮೇಲೆ ಗೆಲ್ಬೋದು ಅಂತೇಳಿ ತೂಕ ಮಾಡಿ ಅಳ್ದು ಎಲ್ಲ ಮಾಡಿ ಈ ಸರಿ ಹಾಕಿರೋದು. ಇನ್ನು ಇಷ್ಟು ದಿನ ಆಯಿತು, ಇನ್ನು 3 ದಿನದಲ್ಲಿ ಏನು ಮಾಡೋಕ್ಕಾಗುತ್ತೆ? ಜನನೇ ಅವ್ರ ಹಿಂದೆ ತಿರುಗಿದ್ದಾರೆ. ನಾವು ಅದಕ್ಕೆ ನಮಗೆ ಖುಷಿ ಆಗ್ತಾಯಿದೆ. ಅವ್ರ ಕೈಯಲ್ಲಿ ಇನ್ನೇನೇನು ಆಗೋದಿಲ್ಲ, ನಾವೇ ಗೆಲ್ಲೋದು ಬರ್ದಿಟ್ಕೊಂಡು. ಇದೇ ವೇಳೆ ಮಾಜಿ ಬಿಬಿಎಂಪಿ ಸದಸ್ಯೆ ಸರಳ ಮಹೇಶ್ ಅವರು ಮಾತನಾಡಿ, ನನ್ನ ಅವಧಿಯಲ್ಲಿ ನನ್ನ ಪರಿಮಿತಿಗೊಳಪಟ್ಟಂತೆ ಜನತೆಗೆ ನೀರು, ಚರಂಡಿ, ರಸ್ತೆ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದೇನೆ. ಆದರೆ ಶಾಸಕರು ಮೇಜರ್ ವರ್ಕ್ಸ್ಗಳನ್ನು ಕಡೆಗಣಿಸಿದ್ದಾರೆ. ಅದರಲ್ಲೂ ಬಿಜೆಪಿ ಕಾರ್ಪೊರೇಟರ್ಗಳಿರುವ ವಾರ್ಡ್ಗಳಿಗೆ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿತ್ತು. ಈ ಬಾರಿ 25,000 ಮತಗಳ ಅಂತರದಿಂದ ಬಿಟಿಎಂ ಕ್ಷೇತ್ರದಲ್ಲಿ KR ಶ್ರೀಧರ್ ರೆಡ್ಡಿ ಅವರು ಗೆಲುವನ್ನು ಸಾಧಿಸುತ್ತಾರೆಂಬ ವಿಶ್ವಾಸ ವ್ಯಕ್ತಪಡಿಸಿದರು.
ನೋಡಿ, ನಮ್ಮ ಲಿಮಿಟಲ್ಲಿ ಕಾರ್ಪೊರೇಟರ್ ಆಗಿ ಒಂದು ಕೆಲಸಗಳು ಏನು ಮಾಡಬೇಕು, ನೀರು ಚರಂಡಿ ವ್ಯವಸ್ಥೆ ಏನಿತ್ತು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ 100% ಕೆಲಸ ಮಾಡಿದ್ದೀರಿ. ಕಾರ್ಪೊರೇಟರ್ ಆಗಿ ನಮ್ಮದು ಅಧಿಕಾರ ಮುಗಿದು 2 ವರ್ಷ ಆಗಿದೆ. MLA ಮಾಡೋವಂಥ ಕೆಲಸಗಳು ತುಂಬ ಇದೆ. ಮೇಜರ್ ವರ್ಕ್ಸ್ ಅದೇನಿದೆ, ಒಂದು ಲಿಂಕ್ ರೋಡ್ ಆಗಿರ್ಬೋದು, ಮತ್ತು ಸ್ಟಾರ್ ಮೋಟ್ರ್ ಟ್ರೈನ್ ಗೊತ್ತಿರಬೇಕು ನಮಗೆ. ನಮ್ಮ ವಾರ್ಡಲ್ಲೇ ಪೋಟ್ಲಪ್ಪ ಗಾರ್ಡನ್, ಅಯ್ಯಪ್ಪ ಗಾರ್ಡನಲ್ಲಿ ಮಳೆ ಹೆವಿಯಾಗಿ ಬಂದರೆ ಬರೋ ಮನೆಗಳಿಗೆಲ್ಲ ನೀರು ತುಂಬ್ತಾ ಇದೆ. ಅದಕ್ಕೆ ಇವತ್ತಿನವರೆಗೂ ಒಂದು ಪರಿಹಾರನೂ ಕೊಟ್ಟಿಲ್ಲ. ಅದೆಲ್ಲ ಮಾಡಬೇಕಾಗಿರೋದು MLAಗಳು. ನಮಗೆ ಒಂದು ಲಿಮಿಟ್ ಇರುತ್ತೆ ಕಾರ್ಪೊರೇಟರ್ ಅಂದ್ಮೇಲೆ ಮಾಡೋದಕ್ಕೆ, ಅದನ್ನು ನಾವು ಮಾಡಿದ್ದೀರಿ ಸಂಪೂರ್ಣವಾಗಿ. ಮುಂದೆ ನಮ್ಮ MLA ಅವರು ಇಲ್ಲಿ ಬರಬೇಕು, ಯಾಕಂದರೆ ತುಂಬ ತೊಂದರೆಗಳಾಗ್ತಾ ಇದೆ ನಮಗೂ. ಯಾವುದೇ ಒಂದು ಕೆಲಸ ಮಾಡಬೇಕು ಹೋಗ್ಲಿಕ್ಕೂ ನಮಗೆ ತಡೆ ನೀಡ್ತಿದ್ದಾರೆ. ಯಾಕಂದರೆ ಅವ್ರು ಯಾರು ಕಾರ್ಪೊರೇಟರ್ಗಳು, BJP ಕಾರ್ಪೊರೇಟರ್ಗಳು ಎಷ್ಟು ತೇಜೋವಧೆ ಮಾಡ್ತಾರೆ, ಅವ್ರು ಮಾಡೋ ಕೆಲಸಗಳಲ್ಲಿ ಕಲ್ಲು ಹಾಕೋದು, ಇದೆಲ್ಲ ಖಂಡಿತವಾಗಿ MLA ಕಡೆಯಿಂದ ನಡೀತಾ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿರೋವರೆಗೂ ಈ ದಬ್ಬಾಳಿಕೆ ರೌಡಿಸಮ್ ಖಂಡಿತ ಇರುತ್ತೆ. ನಮ್ಗೆ MLA ಬೇಕು. BTM ಈ ಬಾರಿ MLA ನಾವು ಗೆಲ್ಸ್ಕೊಳ್ತೀವಿ. BJP ನಮ್ಮ ಪಕ್ಷ ಏನಿದೆ ಅದು ಈ ಕಡೆ 3 ಬಾರಿಯಿಂದ ನಾವು ಗೆದ್ಕೊಂಡು ಬಂದಿದ್ದು. 2010, 15 ಮತ್ತು 2016 ಬೈ ಎಲೆಕ್ಷನಲ್ಲಿ ನಾವು ಬಂದಿದ್ದು. ನಾವು ಹೆಣ್ಣು ಮಕ್ಕಳಾಗಿ ನಾವು ಯಾವಾಗಲೂ ನಾನು ಬಂದು 6 ವರ್ಷ ಆಯಿತು. 6 ವರ್ಷದ ಇಂದಾನು ಅವ್ರು ಬಂದು 9 ವರ್ಷ, ನಾವು ಬಂದು 6 ವರ್ಷ. ಅವಾಗಿಂದನೇ ಹೆಣ್ಣುಮಕ್ಳ ಪರ ನಿಂತು ಅವ್ರು ಏನೇ ಸಮಸ್ಯೆಗಳಿದ್ರು ಮನೆಗೆ ಹೋಗಿ ಬೆಳಗ್ಗೆ 5 ಗಂಟೆಗೆ ನಾವು ಎದ್ದು ಅವ್ರ ಸಮಸ್ಯೆಗಳೆಲ್ಲ ತೀರಿಸಿದ್ದೀವಿ. ಮುಂದೇನೂ ನಾವು ಅವ್ರ ಜೊತೆಗೆ ಇರ್ತೀರಿ ಅಂತ ನಾವು ನಮ್ಮ ಶ್ರೀಧರ್ ರೆಡ್ಡಿ ಅವರು ಅಭ್ಯರ್ಥಿ, ಅವ್ರನ್ನ ಗೆಲ್ಸ್ಕೊಳ್ಳೋ ಮುಖಾಂತರ ನಾವು ಅವ್ರಿಗೂ ಧೈರ್ಯ ಹೇಳ್ತಿದ್ದೀರಿ. ನಾವು ಅವ್ರನ್ನ ಗೆಲ್ಸ್ಕೊಳ್ತೀವಿ. ನಮ್ಮ ಅಭ್ಯರ್ಥಿ 25,000 ಅಂತರದಿಂದ ಗೆಲ್ತಾರೆ ಸರ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಹಿಂದೆ ಇತ್ತು ಅನಿಸ್ತಾ ಇದೆ. ಬಟ್ ಈಗ ಪ್ರಾಮಾಣಿಕ ಕಾರ್ಯಕರ್ತರು ಇದ್ದಾರೆ. ಈಗ ನಮ್ಮ ಸಂಸದರಿದ್ದಾರೆ, ನಮ್ಮ ಬೆನ್ನೆಲುಬಾಗಿ ಅನೇಕ ಮಂತ್ರಿಗಳು ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ. ಈಗ ನಾಳೆ ಕೇಂದ್ರ ಮಂತ್ರಿ ಆದಂಥ ಕಿಶನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ, ಅಣ್ಣಾಮಲೈಯವರು ಬರ್ತಾ ಇದ್ದಾರೆ. ಪ್ರಚಾರಕ್ಕೆ BTM ಕ್ಷೇತ್ರನ ಗೆಲ್ಸ್ಕೊಬೇಕು ಅನ್ನೋಂಥ ಎಲ್ಲ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಕಾರ್ಯಕರ್ತರು ಎಲ್ಲ ತಮ್ಮ ದಿನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 10 ಗಂಟೆ ತನಕ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋವಂಥ ಪದ ಹೊರಟೋಗಿದೆ. ಈಗಾಗಲೇ ಎಷ್ಟೋ ವರ್ಷಗಳ ಹಿಂದೆ ಹೊರಟೋಗ್ಬಿಟ್ಟಿದೆ. ಈಗ ನಾವು ನಮ್ಮದೇ ಆದಂಥ ಶಾಸಕನ ಗೆಲ್ಸ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಬೂತ್ ಮಟ್ಟದಲ್ಲಿ 12 ಜನ ಸದಸ್ಯರನ್ನು ಮಾಡಿದ್ದೀವಿ. ಒಬ್ಬ ಅಧ್ಯಕ್ಷ, ಒಬ್ಬ ಸಹ ಸಂಚಾಲಕರು ಮತ್ತು 12 ಜನ ಸದಸ್ಯರುಗಳಿರೋವಂಥ ಪ್ರತಿಯೊಂದು ಬೂತ್ ಇದೆ. 247 ಬೂತಲ್ಲೂ ಇದ್ದಾರೆ. ಅವ್ರಿಗೆ ಮಾಹಿತಿ ಹೋಗಿಲ್ಲ ಅನಿಸುತ್ತೆ. ಪ್ರತಿ ಬೂತಲ್ಲೂ 50ರಿಂದ 60 ಜನ ಮನೆ ಸಂಪರ್ಕ ಮಾಡ್ತಾಯಿದ್ದಾರೆ. ಈಗ ನಾವು 3 ದಿನಕ್ಕೆ ಕಾದಿಲ್ಲ. ನಾವು ಈಗಾಗಲೇ ಪಕ್ಷ ಸಂಘಟನೆ, ನಾನು ಅಧ್ಯಕ್ಷ ಆಗಿ 41 ತಿಂಗಳಿಂದನೂ ನಾವು ಚುನಾವಣೆ ಕೆಲಸ ಮಾಡ್ತಾಯಿದ್ವಿ, ಸಂಘಟನೆ ಕೆಲಸ ಮಾಡ್ತಾಯಿದ್ವಿ. ಕಡೆ 3 ದಿನಕ್ಕೆ ನಾವು ಕಾದಿಲ್ಲ. ಮೊದಲಿಂದನೂ ಇದೇ ಬಿರುಸಿನಿಂದ ಕೆಲಸ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜೇಂದ್ರ ರೆಡ್ಡಿ, ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.